ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣಪತಿ ಭಂಡಾರಿ. ಇದೀಗ ನಾವು ನೋಡ್ತಿರುವಂಥ ಈ ಒಂದು ಮಹಾ ದ್ವಾರ ಶ್ರೀ ಹುಣಸೂರು ಶ್ರೀ ಮಾರಿಕಾಂಬ ಜಾತ್ರಾ ಮಹೋತ್ಸವದ ಒಂದು ವಿಶೇಷವಾದ ದ್ವಾರ. ಈ ಒಂದು ಮಾರಿಕಾಂಬ ಜಾತ್ರೆ 9 ವರ್ಷಕ್ಕೆ ಒಮ್ಮೆ ಬರುವಂಥ ಒಂದು ಜಾತ್ರೆ ಇದು. ಈ ಜಾತ್ರೆಯ ಮುಖ್ಯ ದ್ವಾರ. ಈ ದ್ವಾರದಿಂದ ನಾವು ಒಳಗೆ ಹೋಗೋಣ. ಆ ಒಳಗಡೆ ಒಂದು ಜಾತ್ರೆಯ ಅದ್ದೂರಿ ತಯಾರಿ ಹೇಗಿದೆ ನೋಡಿ. ಭಾಳ ಒಂದು ಅದ್ಭುತವಾದಂಥ ಈ ಒಂದು ದ್ವಾರ. ಒಂದು ಗಂಧದ ಕೆತ್ತನೆಯಲ್ಲಿ, ಶ್ರೀಗಂಧದ ಕೆತ್ತನೆಯಲ್ಲಿ ಮಾಡಿದಂಥ ದ್ವಾರ ಇದ್ದ ಹಾಗೆ ಇದೆ. ಸೇಮು ಶ್ರೀಗಂಧದ ದ್ವಾರ, ಮುಖ್ಯ ದ್ವಾರ ಇದು. ಹುಣಸೂರಿನ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಒಂದು ಅದ್ದೂರಿ ತಯಾರಿ ಹೇಗಿದೆ ಅನ್ನೋದನ್ನು ನಾವು ಒಳಗಡೆ ಹೋಗೋಣ. ನಿಮಗೆ ಪೂರ್ತಿ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ ಸ್ನೇಹಿತರೆ. ಇದು 2ನೇ ದ್ವಾರ. ಹುಣಸೂರಿನ ಜಾತ್ರೆಯ ಒಂದು 2ನೇ ದ್ವಾರ ಇದು. ಮೊದಲನೇ ದ್ವಾರ ತೋರಿಸಿದ್ದೀನಿ ನಿಮಗೆ. ಎರಡನೇ ದ್ವಾರ ಇದು ನೋಡಿ. ಆ ಕಡೆ ಈ ಕಡೆ ಒಂದು 2 ವಿಗ್ರಹಗಳನ್ನು ಮಾಡಿದ್ದಾರೆ. ಇದು ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ 2ನೇ ದ್ವಾರ. ಈ ದ್ವಾರದ ಒಳಗಡೆ ಬನ್ನಿ ಹೋಗೋಣ. ದ್ವಾರದ ಒಳಗಡೆ ಎಷ್ಟು ಸಿಂಗಾರವಾಗಿದೆ, ಎಷ್ಟು ಸಿದ್ಧವಾಗಿದೆ ಜಾತ್ರೆಗೆ ತಯಾರಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಒಂದು ಸಾಗುವಂಥ ದಾರಿಯಲ್ಲಿ, ರಸ್ತೆಯಲ್ಲೇ ರಂಗೋಲಿಗಳ ಚಿತ್ತಾರ. ಹಾಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಈ ಮುದ್ದಾದ ಇಬ್ಬರು ಕಂದಮ್ಮಗಳು ಕೂಡ ಈ ಒಂದು ಜಾತ್ರಾ ಸ್ವಾಗತಕ್ಕೆ ಒಂದು ಸ್ವಾಗತವನ್ನು ಕೋರಿದ್ದಾರೆ. ಬನ್ನಿ ಮುಂದೆ ನಿಮಗಿನ್ನೂ ತೋರಿಸ್ತೀನಿ ಯಾವ ರೀತಿ ಸಿದ್ಧಗೊಂಡಿದೆ ಜಾತ್ರಾ ಮಹೋತ್ಸವದ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಪ್ರತಿ ಮನೆಯಲ್ಲೂ ಒಂದು ಬಾಳೆ ದಿಂಡನ್ನು ಕಟ್ಟಿ ಮಾವಿನ ತೋರಣಗಳ ಸಿಂಗಾರದೊಂದಿಗೆ ಭಾಳ ಅದ್ಧೂರಿಯಾಗಿ ಸಿಂಗಾರಗೊಂಡಿರುವಂಥ ಶ್ರೀ ಹುಣಸೂರು ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಒಂದು ಅದ್ಧೂರಿ ಈ ಒಂದು ಜಾತ್ರಾವರಣದ ಮೈದಾನದಲ್ಲಿ ಇನ್ನೇನು ಜಾತ್ರೆಗೆ ಹಾಕುವಂಥ ಅಂಗಡಿಗಳು ಈಗಾಗಲೇ ಬಂದು ಅವರ ಸಿದ್ಧತೆಗಳನ್ನು ಮಾಡ್ತಾಯಿದ್ದಾರೆ. ಇದು ರಸಮಂಜರಿ ಕಲಾ ವೇದಿಕೆ ಹಾಗೂ ನಾಟಕದ ವೇದಿಕೆ ಕೂಡ ರೆಡಿಯಾಗಿದೆ. ಪೂರ್ತಿ ಎಲ್ಲ ಸಿಸ್ಟಮನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಮುಂದೆ ಶ್ರೀ ಮಾರಿಕಾಂಬಾ ಒಂದು ಇದಾಗುವಂಥ ವೇದಿಕೆಯನ್ನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಶ್ರೀ ಮಾರಿಕಾಂಬಾ ಅಮ್ಮನವರ ಭವ್ಯವಾದ ಮಹಾಮಂಟಪ. ಬಹಳ ಅದ್ಭುತವಾಗಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಬಹಳ ಸುಂದರವಾದಂಥ ಬೃಹತ್ತಾಕಾರದಂಥ ಮಂಟಪ. 9 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಲಿದೆ. ನೋಡಿ ಮಂಟಪದ ಭಾಗದ ಪ್ರದೇಶ ಬಹಳ ಸುಂದರವಾಗಿ ನಿರ್ಮಾಣವಾಗಿದೆ. ನೋಡಿ, ಅಮ್ಮನವರು ಇರುವಂಥ ಸ್ಥಳ ಭಾಳ ವಿಶೇಷವಾಗಿ ಮಾಡಿದ್ದಾರೆ. ಅಷ್ಟೇ ಅದ್ಭುತವಾಗಿದೆ ಮಂಟಪ. ಭಾಳ ಅದ್ಭುತವಾಗಿ ಮಾಡಿರುವಂಥ ಒಂದು ಸುಂದರವಾದ ಮಂಟಪ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಯಾವುದೇ, ನಾವು ಈ ರೀತಿ ಒಂದು ಜನರಿಗೆ ನಡೆಯುವಂಥ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮುಖಾಂತರ ತೋರಿಸುವ ಒಂದು ನಮ್ಮ ಉದ್ದೇಶ ಅಷ್ಟುಬಿಟ್ರೆ, ಇದರಲ್ಲಿ ನಮಗೆ ಯಾವುದೇ ಥರ ಒಂದು ಹಣ ಮಾಡೋ ಉದ್ದೇಶ ಇಲ್ಲ. ಯಾವುದೇ ಲೈಕ್ಸು, ಯಾವುದೇ ಫಾರ್ವರ್ಡ್ಸ್ ಆಗ್ತಾರೆ, ಆ ಉದ್ದೇಶನ ನಾವು ಇಟ್ಕೊಂಡು ಮಾಡೋದಿಲ್ಲ. ನಮಗೆ ನಿಮ್ಮಿಂದ ಬರೋದು ಒಂದು ಮೆಚ್ಚುಗೆ ಮಾತ್ರ. ಸ್ನೇಹಿತರೆ, ಇದು ಶ್ರೀ ಮಾರಿಕಾಂಬಾ ಹುಣಸೂರಿನ ಮಾರಿಕಾಂಬದ ತವರು ಮನೆಯ ಒಂದು ಮಹಾದ್ವಾರ. ತವರು ಮನೆಯಿಂದ ಶ್ರೀ ಮಾರಿಕಾಂಬಾ ಹೊರಡುವಂಥ ಸ್ಥಳ. ಬನ್ನಿ ನಿಮಗೆ ಒಂದು ಇದು ಮಾಡಿ. ಇದು ಶ್ರೀ ಮಾರಿಕಾಂಬಾ ತವರು ಮನೆ
ಇಲ್ಲಿಂದನೇ ಶ್ರೀ ತಾಯಿ ಮಾರಿಕಾಂಬ ಹೊರಡುವಂಥ ಸ್ಥಳ. ಸರ್, ಈ ಹುಣಸೂರು ಶ್ರೀ ಮಾರಿಕಾಂಬ ಮಹಾಜಾತ್ರೆಯ ಸಾಗರ ತಾಲೂಕು ಹುಣಸೂರು ಮಾರಿಕಾಂಬೆಯ ಜಾತ್ರೆ 9 ವರ್ಷಕ್ಕೊಂದ್ಸರಿ. ಈ 9 ವರ್ಷಕ್ಕೊಂದ್ಸರಿ ಈ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಿದೆ. ಈ ಜಾತ್ರೆ ಬಗ್ಗೆ ಈ ಮಾರಿಯಮ್ಮ ಯಾವ ಬರ್ತೈತಿ, ಎಷ್ಟು ದಿನ ಇರ್ತೈತಿ, ಏನು ಈ ಜಾತ್ರೆ ವಿಶೇಷ ಏನು, ಏನು ಭಾಳ ಅದ್ದೂರಿ ಅಂದರೆ ಯಾವ ಥರ ತಯಾರಿ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಒಂಚೂರು ನಿಮ್ಮ ಹುಣಸೂರು ಮಾರಿಯಮ್ಮ ಒಂದು ಹುಣಸೂರಿಯಾದ ಒಂದು ಶಕ್ತಿ ಐತಿ. ಇತಿಹಾಸ ಉಳ್ಳ ಒಂದು ಮಾರಿಯಮ್ಮ ಇದು. 4 ದಿವಸ ಅಮ್ಮ ಇಲ್ಲೇ ಇರ್ತಾಳೆ. ಬೆಳಗಿನ ಜಾವ 5 ದಿವಸ ಇಲ್ಲೇ ಇರ್ತಾಳೆ. ಬೆಳಗಿನ ಜಾವ ನಾವು 4 ಅಮ್ಮನ ಪೂಜೆ ಪುಸ್ತಕ ಮಾಡಿ ಅಮ್ಮನ ಬಿಡ್ತಾ ಇರ್ತೀವಿ. ಮಂಡತ್ತೆ ಬೆಳಗ್ಗೆ ಜಾವ 3 ಗಂಟೆಗೆ ಅಮ್ಮನ ಜೀವಕಳೆ ತುಂಬಿ ಮೆರವಣಿಗೆ ಮೂಲಕ ಅಲ್ಲಿ ಗಂಡನ ಮನೆಗೆ ಹೋಗ್ತೀವಿ. ಅಲ್ಲಿ 4 ದಿನಗಳ ಕಾಲ ಪೂಜೆ ನಡೆಸಿ ಅಲ್ಲಿಂದ ವಿಸರ್ಜನೆ ಮಾಡಕ್ಕೆ ನಾವು ವಿಸರ್ಜನೆ ಮಾಡ್ತೀವಿ. ಊರಿನ ಗ್ರಾಮಸ್ಥರು 4 ಇಲ್ಲಿಂದ ಬರ್ತೀವಿ. ಸಂಜೆ 11 ಆಗತ್ತೆ ವಿಸರ್ಜನೆ ಮಾಡೋದು. ಶನಿವಾರ ದಿವಸ ಈ ಮಾರಿಯಮ್ಮನ ವಿಸರ್ಜನೆ ಮಧ್ಯಾಹ್ನ ಮಾತ್ರ. ಗುರುವಾರ ಮಧ್ಯಾಹ್ನ ಎಲ್ಲ ಒಟ್ಟು ಟೋಟಲಿ ಬುಧವಾರ ಗುರುವಾರ 2 ದಿವಸನೂ ಗುರುವಾರ ದಿವಸ ಊಟ ಇಟ್ಟಿದ್ದೀರಿ. ಗುರುವಾರ ಮಾತ್ರ. ಅಂದರೆ 9 ವರ್ಷಕ್ಕೆ ಆಗುವಂಥ ಜಾತ್ರೆ ಭಾಳ ವಿಶೇಷವಾದ ಒಂದು ಇದೆ. ಭಾಳ ಅದ್ದೂರಿಯಾಗಿ ಮಾಡ್ಬೇಕನ್ನೋದೊಂದು ಮಾಡ್ಕೊಂಡಿದ್ದೀರಿ. ಆಯಿತು, ತುಂಬ ಭಾಳ ಖುಷಿಯಾಗಿದೆ. ಈ ಒಂದು ಹುಣಸೂರಿನ ಈ ಮಾರಿಕಾಂಬ ಸಮಿತಿಯ ಈ ಒಂದು ಜಾತ್ರೆಯ ಅದ್ದೂರಿ ತಯಾರಿ ಬಗ್ಗೆ ನಮ್ಮ ಒಂದು ತಾಳಗುಪ್ಪ ಸುದ್ದಿ ಸ್ಫೋಟ ಈ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಈ ಸುದ್ದಿಯನ್ನು ನಾವು ಎಲ್ಲ ಕಡೆ ಒಂದು ಬಿಂಬಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗೆ ಆ ತಾಯಿ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಮಾಡಿಕೊಡ್ಲಿ, ನಿಮಗೊಂದು ಒಳ್ಳೆಯ ಆರೋಗ್ಯ ಕೊಡಲಿ, ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಈ ಜಾತ್ರೆ ಅದ್ದೂರಿಯಾಗಿ ನಡೀಲಿ ಅಂತ ನಾವು ಕೂಡ ಹಾರೈಸೋಣ. ನಿಮ್ಮ ಜಾತ್ರೆ ಅದ್ದೂರಿಯಾಗಿ ನಡೀಲಿ ಅಂತ ಶುಭ ಹಾರೈಸೋಣ. ಸಾಗರ ತಾಲೂಕು ಹುಣಸೂರು. ಸಾಗರದಿಂದ ಒಂದು 11 ಕಿಲೋಮೀಟರ್ ದೂರ ಇರೋಂಥ ಊರು ಹುಣಸೂರು. ಹುಣಸೂರಿಗೆ ಆದ ಒಂದು ಇತಿಹಾಸ ಇದೆ. ಹುಣಸೂರು ಮಾರಿಯಮ್ಮ ಹುಣಸೂರಿಗೆ ಆದ ಒಂದು ಇತಿಹಾಸ ಇದೆ. ನಾವು 9 ವರ್ಷ ಒಂದು ಸಲ ಈ ಮಾರಿಕಾಂಬ ಜಾತ್ರೆ ಮಾಡ್ತೀವಿ. ಒಂದು 4 ದಿವಸ ಅಮ್ಮ ಇಲ್ಲೇ ಇರ್ತಾರೆ, ಕೂತಿರ್ತಾರೆ. ಗಂಡನ ಮನೆಯಿಂದ ನಾವು ದಸರೆ ಮನೆಯಿಂದ ಗಂಡನ ಮನೆಗೆ ಹೋಗ್ತೀವಿ. ಅಲ್ಲಿ 4 ದಿವಸ ಅಮ್ಮ ಇರ್ತಾರೆ. ಶನಿವಾರ ದಿವಸ 4:15 ಹೊಣಸೆ 11:30 ಆಗುತ್ತೆ. ಅಮ್ಮನ ಅಲ್ಲಿ ಮುನಿಗಾಳ ಅಂತ ಇರುತ್ತೆ. ಅಲ್ಲಿ ಮುನಿಗಾಳ ಅಮ್ಮನ ಬಿಟ್ಟು ಬರ್ತಾ ಇರ್ತೀವಿ. ಒಂದು ಸಣ್ಣ ಮೂರ್ತಿ ಬಿಡ್ತೀವಿ, ಅಮ್ಮನ ಬಿಟ್ಟು ಬರಲ್ಲ. ಸರ್, ಈ ಜಾತ್ರೆ ಈಗ ಇವತ್ತಿಂದ ಚಾಲನೆ ಆಗಿದೆ. ಹೌದು, ಈ ಜಾತ್ರೆ 10ನೇ ತಾರೀಕಿನ ಚಾಲನೆ ಆಗಿದೆ ಸರ್. ಇವತ್ತಿಂದ ಚಾಲನೆ ಆಗಿದೆ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದು ಅಮ್ಮ ಗದಿಗೆ ಕೂರತ್ತೆ ಅನ್ನೋದನ್ನ ನಮ್ಮಲ್ಲಿ ಒಂದು ಶಾಸ್ತ್ರ ಮಾಡ್ತಾರೆ, ಜೀವಕಳೆ ತುಂಬೋದು ಅಂತ. ಅದು ಬೆಳಗಿನ ಜಾವ ಸಾಮಾನ್ಯ 2:30 3 ಗಂಟೆಗೆ ಜೀವಕಳೆ ತುಂಬೋದ ಕೆಲಸ ಮಾಡ್ತಾರೆ. ಅಲ್ಲಿಂದ ನಾವು ಬೆಳಗ್ಗೆ 4 ಗಂಟೆ ಅಮ್ಮನ ಹೊಣಿಸ್ತೀವಿ. ರಾಜ ಬೀದಿ ಮೆರವಣಿಗೆ ನಂತರ ಅಮ್ಮ 9 ಗಂಟೆ ಆಗುತ್ತೆ ಕೂರೋದು, ಗದಿಗೆ ಊರೋದು ಜಾತ್ರೆ. 9 ವರ್ಷಕ್ಕೊಂದ್ಸರಿ ಆಗತ್ತೆ. ಹೌದು, ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಸಂಬಂಧಿಕರು ಬಹಳ ಜನ ಸೇರ್ತಾರೆ. ಸಾಮಾನ್ಯ ಸಾಗರ ತಾಲೂಕು ಮಾತ್ರ ಅಲ್ಲ, ಸಾಗರ, ಸೊರಬ, ಹೊಸನಗರ, ಸಿದ್ದಾಪುರ ಆ ಭಾಗದ ಜನ ಬರ್ತಾರೆ. ಸಿರ್ಸಿ ಮತ್ತು ಈ ಕಡೆಯಿಂದ ಶಿವಮೊಗ್ಗದಿಂದ ಆ ಭಾಗದ ಜನ ಬರ್ತಾರೆ ಈ ಜಾತ್ರೆಗೆ. ಈ ಬರುವಂಥ ಸಂಬಂಧಿಕರಿಗೆಲ್ಲ ಗುರುವಾರ ದಿವಸ ಊಟ ಇಟ್ಕೊಂಡಿದ್ದೀವಿ. ಗುರುವಾರ ಪಬ್ಲಿಕ್ ಊಟ 1 ಗಂಟೆಯಿಂದ ಸಾಮಾನ್ಯ 4 ಗಂಟೆಗೆ ಆಗ್ಬೋದು. ಅಂದರೆ ಜಾತ್ರೆಯನ್ನು ಭಾಳ ಅದ್ದೂರಿಯಾಗಿ ನೆರವೇರಿಸ್ಬೇಕಂತ ಹೇಳಿ ನಿಮ್ಮ ಎಲ್ಲ ಸ್ನೇಹಿತರು, ಸಮಿತಿಯವರೆಲ್ಲರೂ ಸಂಪರ್ಕ ಮಾಡಿದ್ರಿ. ಓಕೆ, ಈ ಒಂದು ಜಾತ್ರೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಾಗಲಿ, ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆಯುರ್ವೇದ ಕೊಟ್ಟು ಇನ್ನೂ ಒಳ್ಳೆ ರೀತಿ ಆಗಲಿ ಅಂತ ಶುಭ ಹಾರೈಸೋಣ. ಸಮಿತಿಯ ಸದಸ್ಯರು ಪೂರ ಏನೊಂದು ಕೇಸರಿ ಶಾಲು, ಅಮ್ಮನಿಗೆ ಇಷ್ಟವಾಗುವಂಥ ಕೇಸರಿ ಶಾಲನ್ನು ಹಾಕಿ ಈ ಒಂದು ಜಾತ್ರೆಯ ಪೂರ್ವ ತಯಾರಿಗೆ ಸಹಕಾರಿಯಾಗಿ ಒಂದು ಫುಲ್ಲು ಭಾಳ ಖುಷಿಯಿಂದ ಈ ಒಂದು ಕೆಲಸ ಮಾಡಲಿಕ್ಕೆ ತಯಾರಿಯಾಗಿದ್ದಾರೆ. ಆ ಮಾರಿಕಾಂಬ ಒಳ್ಳೆಯ ಆಯುರ್ವೇದ ಕೊಟ್ಟು ಶಕ್ತಿಯನ್ನು ಕೊಟ್ಟು ಈ ಜಾತ್ರೆ ಭಾಳ ಚೆನ್ನಾಗಾಗಲಿ, ಆದಷ್ಟು ಹೊರಗಡೆನ ಜನ ಅವರು ಬರಲಿ, ಜಾತ್ರೆ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ನಮಸ್ಕಾರ.